ಹಾಯ್ ಗೈಸ್, ಇವತ್ತು ಒಂದು ರಿಯಲ್ ಹಾರರ್ ಸ್ಟೋರಿನ ನಿಮ್ಗೆ ಹೇಳ್ಬೇಕು ಅಂತ ಬಂದಿದ್ದೆ. ಈ ಸ್ಟೋರಿ ಸ್ಟಾರ್ಟ್ ಆಗೋದಿಲ್ಲಪ್ಪ ಅಂದರೆ ನಮ್ಮ ಕರ್ನಾಟಕದ ಹಳೆಬೀಡ. ಈ ಸ್ಟೋರಿ ಸ್ಟಾರ್ಟ್ ಆಗೋದು ರವಿ ಎಂಬ ಒಬ್ಬ ವ್ಯಕ್ತಿಯಿಂದ. ರವಿ ಮತ್ತು ಕಾವ್ಯ, ಅವ್ರ ಮಗಳು ಸಾನ್ವಿ ಅಂತ 3 ಜನ ಒಂದು ಕುಟುಂಬ. ಸ್ವಲ್ಪ ಸ್ವಲ್ಪ ಮಟ್ಟಿಗೆ ರಿಚರ್ಸ್, ಬಡತನದಂಥ ಕುಟುಂಬ ಅಂತ ಏನು ಹೇಳೋಕ್ಕಾಗಲ್ಲ. ದುಡಿಮೆ ಮಾಡ್ತಿರ್ತಾರೆ ಗಂಡ ಹೆಂಡತಿ. ಅದರಿಂದ ಸ್ವಲ್ಪ ಅವ್ರಿಗೆ ಟ್ರಾವೆಲ್ಸ್ ಅನ್ನೋದು ಭಾಳ ಅಂದರೆ ಭಾಳ ಇಷ್ಟ ಇರುತ್ತೆ. ಸಣ್ಣ ಮಗುವಿನಿಂದನೂ ಆ ಪಾಪಿಗೆ ಅದನ್ನೇ ಕಳಿಸಿರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ತಿಂಗಳಾಗಿರ್ಬೋದು, ಇಲ್ಲ 2 ತಿಂಗಳಿಗೆ ಒಂದ್ಸತಿ ಆಗಿರ್ಬೋದು, ಟ್ರಾವೆಲ್ ಮಾಡೋದನ್ನ ಅವರು ಹಾಬಿ ಮಾಡ್ಕೊಂಡಿರ್ತಾರೆ, ಫ್ಯಾಮಿಲಿ ಪೂರ್ತಿ 3 ಜನ. ಅದೇ ರೀತಿ ಅವರು ಒಂದಿನ ಈ ಹಳೆಬೀಡು ಸುತ್ತಮುತ್ತ ಇರೋವಂಥ ಒಂದು ಪ್ಲೇಸ್ಗಳನ್ನ ನೋಡಬೇಕು ಅಂತ ಇಷ್ಟಪಡ್ತಾರೆ. ಯಾಕಂದರೆ ಅವರು ಆದಷ್ಟು ಸ್ಟೇಟ್ ಟೂರ್ ಮಾಡ್ತಾ ಇರ್ತಾರೆ, ಬೇರೆ ಸ್ಟೇಟ್ಗಳಿಗೆ ಹೋಗಿ. ನಮ್ಮ ಸ್ಟೇಟಲ್ಲಿ ನಮ್ಮ ಸುತ್ತಮುತ್ತ ಇರೋವಂಥ ಒಂದು ಪರಿಸರನ ನೋಡಬೇಕು ಅಂತ ಒಂದು ಮಂತಲ್ಲೂ ಹೊಡ್ತಾರೆ. ಆ ಪಾಪಗೂ ಸಹ ಟ್ರಾವೆಲ್ ಸ್ಟಾರ್ಟ್ ಮಾಡಿರೋದ್ರಿಂದ, ಟ್ರಾವೆಲ್ಸ್ ಹಾಬಿ ಆಗಿರೋದ್ರಿಂದ ಆ ಪಾಪನ ಕೇಳುತ್ತೆ ಮಂತ್ ಎಲ್ಲಿ ಹೋಗ್ಬೇಕು ಅಂತ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲೇ ಸುತ್ತಮುತ್ತ ಇರೋವಂಥ ಎಲ್ಲರೂ 1-2 ಜಾಗನ ಹೇಳ್ಬೇಕು ಅಂತ ಅವನು ಅವ್ನ ಫ್ರೆಂಡ್ಗೆ ಫೋನ್ ಮಾಡ್ತಾನೆ. ಅವಾಗ ಏನಾಗುತ್ತೆ ಅಂದರೆ ಅವಾಗ ಅವ್ನ ಫ್ರೆಂಡ್ ಏನು ಮಾಡ್ತಾನೆ ಅಂದರೆ ಆಯಿತು ಅಂತ ಅಲ್ಲೇ ನಮ್ಮ ಒಂದು ಎಸ್ಟೇಟ್ ಇದೆ, ಹಳೆಬೀಡಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ, ಬಟ್ ಒಂದು ಫಾರೆಸ್ಟ್ ಒಳಗಿದೆ ಅದಂತ ಹೇಳ್ತಾನೆ. ಆಯಿತು ಅಂತ ಇವ್ರೇನು ಮಾಡ್ತಾರೆ ಅಂದರೆ ಲಗೇಜ್ ಪ್ಯಾಕ್ ಮಾಡ್ಕೊತಾರೆ. ಸರಿ, ಆ ಸುತ್ತಮುತ್ತ ಅವನು ಹೇಳ್ತಾನೆ ಅಲ್ಲಿ ಕೆರೆ ಇದೆ, ನದಿ ಇದೆ, ಪರಿಸರ ದಟ್ಟವಾಗಿದೆ, ಚೆನ್ನಾಗಿದೆ ನೋಡೋಕ್ಕೆ. ಒಂದು 3 ದಿನ ಬೇಕಾದ್ರೆ ನೀವು ಹುಡ್ಕೊಂಡು ಬರ್ತೀನಿ ಅಂದರೆ ನಾನು ಆ ರೂಟ್ಕಿನ್ನ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಇವನು ಒಪ್ಕೊಂತಾನೆ. ಅವ್ರ ಹೆಂಡತಿ ಮಕ್ಕಳೆಲ್ಲ ಹೊರಡ್ತಾರೆ. ಇವನು ಸಹ ಹೋಗಿ ಇಸ್ಕೊಂಡ್ಬರ್ತಾನೆ. ಬಂದು ಅಲ್ಲಿಂದ ಫಾರೆಸ್ಟ್ ಏನು ಮನೆ ಇರುತ್ತೋ ಅಲ್ಲಿ ಹೊರಡ್ಬೇಕು ಅಂತ ಹೊರಡ್ತಾರೆ. ಬಟ್ ಕಾಡಿನ ಮಧ್ಯೆ ಅವ್ರು ಹೊರಡಬೇಕಾಗಿರೋದು ಬೆಳಗಿನ ಜಾವ 2 ಗಂಟೆ 3 ಗಂಟೆ ಹೊರಡಬೇಕಾಗಿರುತ್ತೆ. ಬಟ್ ಪಾಪುಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ಅವ್ರೇನು ಮಾಡ್ತಾರೆ ಅಂದರೆ ಒಂದು 4-5 ಗಂಟೆ ಬಿಡೋಣ ಅಂತ ಹೊರಡ್ತಾರೆ. ಬಟ್ ಮಳೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಅವ್ರು ಹೋಗೋದು ಸುಮಾರು 7-7:30 ಟೈಮಲ್ಲಿ ಮನೆ ಬಿಡ್ತಾರೆ. ಆ ಮನೆ ಬಿಟ್ಟು ಅಲ್ಲಿಂದ ಅವರು ಏನದು ಮನೆ ಇರುತ್ತೆ ಅದು ಸ್ವಲ್ಪ ಕಾಡೊಳಗಿರೋದ್ರಿಂದ ಇವರು ನೈಟೇ ಜರ್ನಿ ಮಾಡ್ಬೇಕು ಅಂತ ಓಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಒಂದು ದೂರದಲ್ಲಿ ಒಂದು ಹೆಣ್ಣು ಸ್ಯಾರಿ ಹಾಕೊಂಡು ನಿಂತಿರೋ ಥರ ಕಾಣುತ್ತೆ. ಬಟ್ ರವಿ ಏನು ಮಾಡ್ತಾನೆ ಅಂದರೆ ಫುಲ್ಲು ಸ್ಪೀಡಲ್ಲಿ ಇರ್ತಾನೆ ಗಾಡೀಲಿ, 4 ವೀಲರಲ್ಲಿ. ಕಾರ್ ಅವನಿಗೆ ಸಡನ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವು ಹೆಣ್ಣು ಈ ಒಂದು ಹುಡುಗಿ ಮೇಲೆ ಹೊಡೆದು ಬಿಡ್ತಾನೆ. ಬಟ್ ಅವ್ರ ಮುಂದೆ ಹೋಗಿ ಕಾರ್ ನಿಲ್ಲಿಸಿ ನೋಡಿದಾಗ ಅಲ್ಲಿ ಯಾರೂ ಇರಲ್ಲ. ಮತ್ತೆ ಆಯಿತು ಬಿಡು, ಯಾವುದೋ ಇದು ಏನೋ ಒಂದು ಭ್ರಮೆ ಇರಬೇಕು ಅಂತ ಮುಂದೆ ಹೋಗ್ತಾರೆ. ಬಟ್ ಅದು ಮಿರರಲ್ಲಿ ತೆಗೆದು ನೋಡಿದಾಗ ಹಿಂದೆ ಆ ಹೆಣ್ಣು ಅವನ್ನ ನೋಡ್ತಾ ಇರೋ ಥರ ಒಂದು ಮಿರರ್ದಲ್ಲಿ ಒಂದು ಇಮೇಜ್ ಶೋ ಆಗುತ್ತೆ. ಆದ್ದರಿಂದ ಅವನೇನು ಮಾಡ್ತಾನೆ ಅಂದರೆ ಬೇಗ ಹೋಗ್ತಾನೆ. ಅಲ್ಲೋಗಿ ಅದು ಏನು ಅವನು ಫ್ರೆಂಡ್ ಕೊಟ್ಟಿರ್ತಾನೆ ರೂಮ್ಕಿನ್ನ, ಅವರು ಹೊರಗಿಂದ ನೋಡಿದ್ರೆ ಅದು ಪೂರ್ತಿ ಹಾಳು ಬಿದ್ದಿರೋ ಬಂಗ್ಲೆ ಇದ್ದಂಗಿರುತ್ತೆ. ಆ ಬಂಗ್ಲೆಯಲ್ಲಿ ಇವ್ರು ಮೂವನೇ ಉಳ್ಕೋಬೇಕು ಅಂತ ಅವನು ಹೇಳಿರ್ತಾನೆ. ಆದ್ದರಿಂದ ಇವ್ರೇನು ಮಾಡ್ತಾರೆ ಅಂದರೆ ಆಯಿತು ಅಂತ ಹೇಳ್ತಾನೆ. ಬಟ್ ಕಾವ್ಯಗೆ ಆ ಮನೆ ಮೇಲೆ ಸ್ವಲ್ಪ ಡೌಟ್ ಇರುತ್ತೆ. ಏನ್ರಿ ನಿಮ್ಮ ಫ್ರೆಂಡ್ ಇಂಥ ಮನೆನ ಕೊಟ್ಟಿರೋದು ನಮಗೆ, ಇದು ಈ ಥರ ಇದೆ, ನಮ್ಗೆ ಬರ್ತಾನೆ ಇರಲಿಲ್ಲ ಅಂತ ಹೇಳ್ತಾರೆ. ಬಟ್ ರವಿ ಸ್ವಲ್ಪ ಧೈರ್ಯ ತುಂಬ್ತಾನೆ. ಈಗ ಬಂದಿದ್ದೀವಿ, ಏನೂ ಮಾಡೋಕ್ಕಾಗಲ್ಲ, 2 ದಿನ ಇದ್ದು ಹೋಗ್ಬಿಡೋಣ, 2 ನೈಟ್ ಕಳೆದ್ರೆ ಮುಗಿದೋಯ್ತು ಅಂತ. ಅವನು ಬಲವಂತದ ಮೇರೆಗೆ ಕಾವ್ಯ ಒಪ್ಕೊತಾಳೆ. ಬಟ್ ಮನೆ ಒಳಗೆ ಹೋದಾಗ ಕಾವ್ಯಗೆ ಮನೆ ಇಷ್ಟ ಆಗುತ್ತೆ. ಮನೆ ಫುಲ್ಲು ರಿಚ್ಚಲ್ಲಿ ಇರುತ್ತೆ, ಒಳಗಡೆ ಸಾಕಾಗಿರುತ್ತೆ. ಆಯಿತು ಅಂತ ಒಪ್ಕೊತಾಳೆ. ಸಾನ್ವಿ ಏನು ಮಾಡ್ತಾಳೆ ಅಂದರೆ ಅವಳ ಪಾಪು ಹೋಗ್ತಿದ್ದಂಗೆ ಒಂದು ರೂಮ್ ಹತ್ರ ಏನು ರೂಮ್ ಸೆಟಪ್ ಮಾಡ್ತಾ ಇರ್ತಾರೆ, ಅವರು ಮನೆಗೆ ಹೋಗ್ಬೇಕು ಅಂತ. ಯಾಕಂದರೆ ಜರ್ನಿ ಮಾಡಿರ್ತಾರಲ್ಲ, ಆ ರೂಮ್ ಹತ್ರ ಒಂದು ಕಿಟಕಿ ಇದೆ. ಆ ಕಿಟಕಿಯಿಂದ ಮುಂದೆ ದೂರದಲ್ಲಿ ಒಂದು ಬೆಳಕು ಕಾಣುತ್ತೆ. ಆ ಬೆಳಕನ್ನ ಸಾನ್ವಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆ ಬೆಳಕು ಒಂದು ಮನೆ ಥರ ಕಾಣ್ತಾ ಇರುತ್ತೆ, ಮನೆ ಒಳಗೆ ಬೆಳಕು ಥರ ಕಾಣ್ತಾ ಇರುತ್ತೆ. ಅವಾಗ ಸಾನ್ವಿ ಏನು ಮಾಡ್ತಾ ಇರ್ತಾಳೆ, ಅದನ್ನೇ ದಿಟ್ಟಿಸಿ ಒಂದು 3 ನಿಮಿಷ ಅದನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾಳೆ. ಒಂದು ಸೆಕೆಂಡಲ್ಲಿ ಆ ಬಾಗಿಲು ತಕ್ಕೊಂಡು ಯಾರೋ ಬಂದು ವಾಪಸ್ ಹೋದಂಗೆ ಒಂದು ಇಮೇಜ್ ಆ ಪಾಪ ಮುಂದೆ ಬಂದ್ಬಿಡುತ್ತೆ. ಪಾಪು ಕಿರ್ಚ್ಕೊತಾಳೆ. ಕಾವ್ಯ ಬಂದು ಹೇಳ್ತಾಳೆ, ಬೇಡ ನಾವು ಇಲ್ಲರೋದು, ಹೋಗ್ಬಿಡೋಣ ಅಂತ. ಬೇಡ, ಇನ್ನೊಂದು ದಿನ ಉಳ್ಕೊಂಡು ಹೋಗ್ಬಿಡೋಣ, ನಾಳೆ ಸಂಜೆ ಹೊರಡ್ರು ಆಯಿತು ಅಂತ. ಸರಿ ಅಂತ ಮನೆಗೆ ಇನ್ನೊಂದು ದಿನ ಬೆಳಕರಿಯುತ್ತೆ. ಪೂರ್ತಿ ಎಲ್ಲ ಕಾಡೆಲ್ಲ ಸುತ್ತಾಡ್ಕೊಂಡು ಪರಿಸರ ಚೆನ್ನಾಗಿರುತ್ತೆ. ಕಾವ್ಯಗೆ ಸ್ವಲ್ಪ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಯಾಕಂದರೆ ಇಲ್ಲಿ ಇನ್ನೊಂದಿಷ್ಟು ಇದ್ದು ಹೋಗ್ಬೋದು, ಇನ್ನೊಂದು ದಿನ ಇದ್ದು ಹೋಗೋಣ ಅಂತ. ಸರಿ ಅಂತ ಮತ್ತೆ ನೈಟ್ ಬರ್ತಾರೆ, ಮನೆಗೆ ಅಲ್ಲಿಂದ ಕಾವ್ಯ ಒಂದು ನೈಟಲ್ಲಿ ಯಾರೋ ಬಂದವ್ರನ್ನ ಎಚ್ಚರಿಸ್ದಂಗಾಗುತ್ತೆ ಕಾವ್ಯನ. ಸಡನ್ಲಿ ಕಾವ್ಯ ಎದ್ದೇಳ್ತಾಳೆ. ಬಟ್ ಸಾನ್ವಿ ಅವ್ರ ಬೆಡ್ಡಲ್ಲಿ ಇರಲ್ಲ.
ಅವಳು ಸಾನ್ವಿನ ಹುಡುಕ್ಬೇಕು ಅಂತ ಅಲ್ಲಿ ಇಲ್ಲಿ ಎಲ್ಲ ಹುಡುಕಾಡ್ತಾಳೆ. ಅವ್ರು ಮನಿಕೊಂಡಿದ್ದಂಥ ಒಂದು ಬೆಡ್ ಕೆಳಗೆ ಯಾರೋ ನಗ್ತಾ ಇರೋ ಥರ ಸೌಂಡ್ ಕೇಳುತ್ತೆ. ಯಾರು ಅಂತ ಒಂದೇ ಒಂದು ನಿಮಿಷ ಅವಳು ಬಗ್ಗಿ ನೋಡಿದಾಗ ಒಂದೇ ಒಂದು ಸೆಕೆಂಡ್ಗೆ ಯಾರೋ ಬಂದು ಅವಳನ್ನ ಕುತ್ತಿ ಗೀಚ್ಕಿ ವಾಪಸ್ ಹೋದ ಥರ ಬರ್ರಂಗಾಗುತ್ತೆ. ಅವಳು ಅಲ್ಲೇ ಹಿಂದಕ್ಕೆ ಬಿದ್ದು ಬಿಡ್ತಾಳೆ, ಯಾರೋ ಹಿಡ್ಕೊಂಡಾಗಂಗೆ ಬಿದ್ದು ಬಿಡ್ತಾಳೆ. ಅಲ್ಲಿಂದ ಮುಂದೆ ಹೋಗಿ ನೋಡಿದ್ರೆ ಸಾನ್ವಿ ಒಂದು ಚಿತ್ರ ಬರ್ಕೊಂಡು ಅದ್ರ ಮೇಲೆ ಮನ್ಕೊಂಡ್ಬಿಟ್ಟಿರ್ತಾಳೆ. ಆಶ್ಚರ್ಯ ಏನಪ್ಪ ಅಂದ್ರೆ ಆ ಚಿತ್ರದಲ್ಲಿ ಆ ಸಾನ್ವಿ ಏನ್ ಮನ್ಕೊಂಡಿರ್ತಾಳೆ, ಆ ಬೆಟ್ಟಲ್ಲಿ 3 ಜನ ಇರ್ತಾರೆ. ಆ ಚಿತ್ರದಲ್ಲಿ ಅವ್ರು ಬಿಟ್ಟಿರೋ ಚಿತ್ರದಲ್ಲಿ 4 ಜನ, ಒಂದು ಆತ್ಮನ ಸಹ ಸಾನ್ವಿ ಪಕ್ಕದಲ್ಲಿ ಮನೆಗಿರೋ ಥರ ಚಿತ್ರ ಬಂದಿರುತ್ತೆ. ಸಾನ್ವಿನ ಎಬ್ಬಿಸ್ತಾರೆ, ಯಾರು ಇದನ್ನ ಬಿಟ್ಟಿದ್ದು ಅಂತ ಕೇಳ್ತಾರೆ, ಡ್ರಾಯಿಂಗ್ ಮಾಡಿದ್ದೆ ಯಾರು ಅಂತ. ಸಾನ್ವಿ ನನಗೆ ಗೊತ್ತಿಲ್ಲ, ನಾನು ಮನೆಗಿದ್ದೆ, ಬಟ್ ಇಲ್ಲಿಗೆ ಹೆಂಗೆ ಬಂದೆ ಅಂತ ಗೊತ್ತಿಲ್ಲ ಅಂತ ಪಾಪು ಹೇಳುತ್ತೆ. ಸರಿ ಯಾಕೆ ಇದು ಹಿಂಗಾಗ್ತಾಯಿದೆ, ಬೆಳಿಗ್ಗೆ ಹೊರಡ್ಬಿಡೋಣ ಅಂತ ಹೋಗಿ ಮನೆಗೊಂತಾರೆ. ಬೆಳಗಿನ ಜಾವ ಒಂದು 4 ಗಂಟೆ, ಬಟ್ ಟೈಮ್ ಗಡಿಯಾರದಲ್ಲಿ 6 ಗಂಟೆ ತೋರಿಸ್ತಾ ಇರುತ್ತೆ. ಆಶ್ಚರ್ಯ ಏನು ಅಂದರೆ ಫೋನಲ್ಲೂ ಸಹ 6 ಗಂಟೆ ತೋರಿಸ್ತಾ ಇರುತ್ತೆ. ಹೊರಡ್ಬೇಕು ಅಂತ ಹೊರಡ್ತಾರೆ, ಬಟ್ ಮನೆಯಿಂದ ಹೊರಗಡೆ ಬಂದು ನೋಡಿದ್ರೆ ಪೂರ್ತಿ ಕತ್ಲಾಗಿರುತ್ತೆ. ಏನಂದ್ರೆ ಏನು ಸಹ ಬೆಳಕಿರಲ್ಲ ಇವರಿಗೆ. ಯಾಕಂದರೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. 6 ಗಂಟೆ ಆದ್ರೂ ಬೆಳಕರದ್ರು ಊರಲ್ಲಿ. ಬೆಳಕರದಾಗ ಹೋಗೋಣ ಅಂತ ವಾಪಸ್ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಏನು ಇವರು ಲಗೇಜ್ ಎಲ್ಲ ಪ್ಯಾಕ್ ಮಾಡಿರ್ತಾರೆ, ಆ ಲಗೇಜ್ ಎಲ್ಲ ಪೂರ್ತಿ ಕಿತ್ತು ಹಿಂಡಾಡಿರುತ್ತೆ. ಯಾರೋ ಬಂದು ಬಟ್ಟೆನ ತೆಗೆದು ಅಲ್ಲಾಡಿರೋ ಥರ ಕಾಣುತ್ತೆ. ಪೂರ್ತಿ ಪ್ಯಾಕ್ ಮಾಡಿ ಅವ್ರು ಹೊಡೋಬೇಕು ಅಂತ ಹೊರಟಿರ್ತಾರೆ, ಬಟ್ ಅಲ್ಲಿರೋ ಬಟ್ಟೆನೆಲ್ಲ ಪೂರ್ತಿ ಯಾರೋ ಕಿತ್ತೆಸ್ತಿರೋ ಥರ ಆಗಿರುತ್ತೆ. ಮತ್ತೆ ಇವ್ರಿಗೆ ಇದ್ದಿದ್ದು ಭಯ ಸ್ಟಾರ್ಟ್ ಆಗುತ್ತೆ. ರವಿ ಅವ್ನ ಫ್ರೆಂಡ್ಗೆ ಫೋನ್ ಮಾಡ್ತಾನೆ, ಈ ಥರ ಹಿಂಗಿದೆ ಪರಿಸ್ಥಿತಿ, ಇಲ್ಲಿ ಏನು ಮಾಡೋದು ಅಂತ ಕೇಳ್ತಾನೆ. ಆವಾಗ ಅವನ ಫ್ರೆಂಡ್ ಏನಂತ ಹೇಳ್ತಾನೆ ಅಂದರೆ, ಇಲ್ಲ ಅಲ್ಲಿ ಆ ಥರ ಏನಿಲ್ಲ, ನಾವು ತಿಂಗಳೇ ಒಂದ್ಸತಿ ಹೋಗ್ತಾ ಇರ್ತೀವಿ, ಅಲ್ಲೇ ಇರ್ತೀವಿ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಸಹ ಅಲ್ಲೇ ಮಾಡ್ತೀವಿ, ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳ್ತಾನೆ. ಒಂದು ಧೈರ್ಯಕ್ಕೆ ಅವನು ಹೇಳ್ತಾನೆ. ಬಟ್ ಇವ್ರಿಗೆ ಅಲ್ಲಿರೋಕ್ಕೆ ಯಾವುದೇ ರೀತಿ ಒಂದು ಸಣ್ಣ ಪಟ್ಟು ಮುಂದೆ ಒಂದು ಪಟ್ಟು ಧೈರ್ಯ ಸಹ ಇರಲ್ಲ. ಅಲ್ಲಿಂದ ಬೆಳಕರ್ದಕ್ಕೆ ಹೋಗ್ಬಿಡೋಣ ಅಂತ ಹೋಗಿ ಪಾಪ ಮನಿಕೊಂತಾರೆ. ಮನಿಕೊಂಡಲ್ಲಿ ಕಾವ್ಯ ಕನಸಲ್ಲಿ ಒಂದು ಆತ್ಮ ಬಂದು ಹೇಳುತ್ತೆ, ಇವತ್ತು ನೀವು ವಾಪಸ್ ಮನೆಗೆ ಹೋದರೆ ಹೋಗ್ತೀರಾ, ನಾಳೆ ನೀವು ಬಂದು 3 ದಿನ ಆಗುತ್ತೆ, 3 ದಿನ ಆದಮೇಲೆ ನೀವು ಮನೆಗೆ ವಾಪಸ್ ಹೋಗಲ್ಲ ಅಂತ ಒಂದು ಆತ್ಮ. ಅಲ್ಲಿಂದ ಅವರು ಬೆಳಗ್ಗೆ ಒಂದು 6 ಗಂಟೆ ಜಾವದಲ್ಲಿ ಹೊರಡ್ತಾರೆ. ಹೊರಟು ಆ ಕನಸೆಲ್ಲ ಬಿದ್ದಾಗ ಅವ್ರ ಗಂಡನಿಗೆ ಹೇಳ್ತಾರೆ ಈ ಥರ ಆಯಿತು ಅಂತ. ಅವ್ರು ಇಮಿಡಿಯೇಟ್ಲಿ ಸೆಕೆಂಡಲ್ಲಿ ಹೊರಡ್ತಾರೆ ಅವರು. ಅಲ್ಲಿಂದ ಹೊರಟು ಮತ್ತೆ ಕಾಡಿಂದ ಮುಂದಕ್ಕೆ ಬರ್ತಿದ್ದಂಗೆ ಅವ್ರು ಹೋಗ್ಬೇಕಾದ್ರೆ ದಾರಿಯಲ್ಲಿ ಹೋಗಿದ್ದೇ ಬೇರೆ, ಬಟ್ ಬರ್ತಾ ಇರೋ ದಾರಿನೇ ಬೇರೆ ಆಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅವನ ಫ್ರೆಂಡ್ನ ಫೋನ್ ಮಾಡಿ ರಿಯಲ್ ಆಗಿ ಹೇಗಿದೆ ಏನಾಗಿದೆ ಅಂತ ಹೇಳಂದಾಗ ಅವ್ನು ರಿಯಲ್ ಆಗಿ ಅವ್ರ ಫ್ರೆಂಡು ಬಾಯ್ ಬಿಡ್ತಾನೆ, ಏನಾಗಿತ್ತಲ್ಲಿ ಅಂತ. ಮಚ್ಚ, ನಾನು ಆ ಮನೆ ತೊಗೊಂಡಿದ್ದೆ ತಪ್ಪು, ಯಾಕಂದರೆ ಆ ಮನೇಲಿ ಮೊದಲು ಯಾರೋ ಸೂಸೈಡ್ ಮಾಡ್ಕೊಂಡು ಸತ್ತಿದ್ರಂತೆ, ನನಗೂ ಗೊತ್ತಿರಲಿಲ್ಲ, ಅದಾದಮೇಲೆ ಗೊತ್ತಾಗಿತ್ತು. ಬಟ್ ನನಗೆ ಈ ಥರ ಯಾವುದೇ ಅಲ್ಲಿ ಹೋದಾಗ ಏನೂ ಆಗಿಲ್ಲ, ನಿಮ್ಗೆ ಯಾಕಾಗಿದೆ ಅಂತ ನನಗೆ ಗೊತ್ತಿಲ್ಲ, ಆದಷ್ಟು ಬೇಗ ಆ ಜಾಗ ಬಿಟ್ಟು ನೀವು ಬನ್ನಿ ಅಂತ ಹೇಳ್ತೇನೆ. ಸರಿ ಅಂತ ರವಿ ಅಲ್ಲಿಂದ ವಾಪಸ್ ಬರ್ತಾರೆ. ಬಂದಮೇಲೆ ಯಾವ ಜ್ಯೋತಿಷ್ರು ಏನಂದ್ರೆ ನಂಬಿರಲ್ಲ ಅವರು, ಅದರಿಂದ ಏನೂ ಕೇಳೋಕೆ ಹೋಗಲ್ಲ. ಬಟ್ ಅವ್ರಿಗೆ ಇದು ರಿಯಲಿಸ್ಟ್ ಆಗಿ ನಡೆದಿರೋ ಅಂತ ಒಂದು ಘಟನೆ. ಅವರೇ ಸಹ ಇದನ್ನ ಒಂದು ಯಾವುದೋ ಒಂದು ಇದರಲ್ಲಿ ಹೇಳಿದ್ದಾರೆ ಕಥೆಯಲ್ಲಿ, ಅದನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ನೀವು